ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಅಮೋಘ ಅಕಾಡೆಮಿಗೆ ಸ್ವಾಗತ. ಇಂದು ನಾವು ಭಾರತೀಯ ಸಂವಿಧಾನದ ಮುನ್ನುಡಿಯ ಕುರಿತು ಮಾಹಿತಿ ನೋಡೋಣ. ನಮ್ಮ ಸಂವಿಧಾನವನ್ನು ವಿಶ್ವದಲ್ಲಿರುವ ಹಲವಾರು ಸಂವಿಧಾನಗಳಲ್ಲಿನ ಉತ್ತಮ ಅಂಶಗಳನ್ನು ಆಯ್ಕೆ ಮಾಡಿಕೊಂಡು ರಚಿಸಲಾಗಿದೆ. ಈ ಉತ್ತಮ ಅಂಶಗಳೊಂದಿಗೆ ನಮ್ಮ ದೇಶದ ವಿಕಾಸಕ್ಕೆ ಬೇಕಾದ ವಿಷಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಹೀಗೆ ನಮ್ಮ ಸಂವಿಧಾನದ ರೂಪುರೇಷೆ, ಮೌಲ್ಯ, ಸಿದ್ಧಾಂತ, ಉದ್ದೇಶ ಇವುಗಳನ್ನು ಸಾರಾಂಶ ರೂಪದಲ್ಲಿ ತಿಳಿಯಪಡಿಸಲೆಂದೇ ಪೂರ್ವ ಪೀಠಿಕೆಯನ್ನು ರಚಿಸಲಾಗಿದೆ. ಸ್ನೇಹಿತರೆ, ಇದು ನಮ್ಮ ಆಶೋತ್ತರಗಳ ದ್ಯೋತಕವಾಗಿದೆ. ಏಕೆಂದರೆ ಇದರಲ್ಲಿ ಅಡಕವಾದ ಆದರ್ಶಗಳು ನಮ್ಮ ಸ್ವಾತಂತ್ರ್ಯ ಚಳವಳಿಯ ಅವಧಿಯಲ್ಲಿ ರೂಪುಗೊಂಡವು. ಪೂರ್ವ ಪೀಠಿಕೆಯನ್ನು ಭಾರತೀಯ ಸಂವಿಧಾನದ ಮುನ್ನುಡಿ ಎಂದೇ ಕರೆಯಲಾಗುತ್ತದೆ. ಸ್ನೇಹಿತರೆ, ನಮ್ಮ ಭಾರತೀಯ ಸಂವಿಧಾನದ ಪೀಠಿಕೆಯು ಈ ಥರ ಇದೆ. ಭಾರತೀಯ ಪ್ರಜೆಗಳಾದ ನಾವು ಎನ್ನುವುದರಿಂದ ಆರಂಭಗೊಂಡು ಇದು ಯಾವ ದಿನಾಂಕಕ್ಕೆ ನಾವು ಅಂಗೀಕರಿಸಿದ್ದೇವೆ ಅನ್ನುವುದು ಹೇಳುತ್ತೆ. ಸ್ನೇಹಿತರೆ, ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಪರಮಾಧಿಕಾರದ ಸಮಾಜವಾದಿ ಸರ್ವಧರ್ಮ ಸಮನ್ವಯದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಹಾಗೂ ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ, ಉಪಾಸನಾ ಸ್ವಾತಂತ್ರ್ಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ, ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶ ಸಮಾನತೆ ದೊರೆಯುವಂಥದ್ದು, ವ್ಯಕ್ತಿ ಗೌರವ, ರಾಷ್ಟ್ರದ ಏಕತೆ, ಅಖಂಡತೆಯನ್ನು ಮೂಡಿಸಿ ಎಲ್ಲರಲ್ಲಿಯೂ ಭಾತೃತ್ವ ಭಾವನೆಯನ್ನು ಬೆಳಗುವಂತೆ ಶ್ರದ್ಧಾಪೂರ್ವಕವಾದ ದೃಢ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನದ ಸಭೆಯಲ್ಲಿ ದಿನಾಂಕ 26 ನವೆಂಬರ್ 1949ನೇ ದಿನದಂದು ಈ ಮೂಲಕ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಗೊಳಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಸ್ನೇಹಿತರೆ, ನಮ್ಮ ಭಾರತೀಯ ಸಂವಿಧಾನ ಪೀಠಿಕೆಯು ತುಂಬ ವಿಶೇಷವಾದದ್ದು. ಇದು ಮುಂಚಿತವಾಗಿಯೂ ಇದು ಸಂವಿಧಾನದ ಪೀಠಿಕೆ ಎಂದೇ ಕರೆಯಲು ಆಗಲಾಗುತ್ತಿದ್ದಿಲ್ಲ. ಇದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಡಿಸೆಂಬರ್ 13, 1940ರಂದು ಮಂಡಿಸಿದ ಗೊತ್ತುವಳಿ ನಿರ್ಣಯವೇ ಇಂದಿನ ಸಂವಿಧಾನದ ಪೀಠಿಕೆ ಆಗಿರುತ್ತೆ. ಸ್ನೇಹಿತರೆ, ಭಾರತದ ರಚನಾ ಸಮಿತಿಯಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಐತಿಹಾಸಿಕ ಉದ್ದೇಶಗಳ ನಿರ್ಣಯವನ್ನು 13 ಡಿಸೆಂಬರ್ 1946ರಲ್ಲಿ ಮಂಡಿಸಿದರು. ಇದು ಭಾರತೀಯ ಸಂವಿಧಾನಕ್ಕೆ ಅಧಿಕೃತವಾಗಿ ಸೇರಿರುವಂಥದ್ದು ಜನವರಿ 22, 1947 ಅಂಗೀಕರಿಸಲಾಯಿತು. ಅಂದರೆ ಗೊತ್ತುವಳಿ ನಿರ್ಣಯ ಭಾರತೀಯ ಸಂವಿಧಾನದ ಮೊದಲ ಅಧ್ಯಾಯವಾದರೆ ಭಾರತ ಸಂವಿಧಾನದ ಕೊನೆಯಲ್ಲಿ ಸೇರಿದಂಥ ಪಠ್ಯವೇ ಈ ಸಂವಿಧಾನದ ಪೀಠಿಕೆ ಆಗಿರುತ್ತೆ. ಸ್ನೇಹಿತರೆ, ಇದು ತುಂಬ ಉಪಯುಕ್ತ ಆಗಿರುತ್ತಿರುವಂಥ ಮಾಹಿತಿ. ನಮ್ಮ ಮುನ್ನುಡಿಯನ್ನು ನಾವು 4 ಥರವಾಗಿ ನೋಡಬಹುದು. ಸ್ನೇಹಿತರೆ, ಸಂವಿಧಾನದ ಮೂಲ, ಭಾರತೀಯ ರಾಜ್ಯದ ಸ್ವರೂಪ, ಅದರ ಉದ್ದೇಶಗಳ ಹೇಳಿಕೆ, ಅದನ್ನು ಅಳವಡಿಸಿಕೊಂಡಿರುವಂಥ ದಿನಾಂಕ, ಇವು ನಮ್ಮ ಸಂವಿಧಾನದ ಪೀಠಿಕೆಯ ಕುರಿತು ನೋಡಬಹುದಂತ. ಒಂದೊಂದಾಗಿ ನೋಡೋಣ. ಸಂವಿಧಾನದ ಮೂಲ. ನಾವು ಒಂದು ಸಂವಿಧಾನ ಬರಲಿಕ್ಕತ್ತೀವಿ. ಈ ಸಂವಿಧಾನ ಬರೆಯಲು ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಅಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ. ಅಂದರೆ ಭಾರತೀಯ ಜನರೇ ನಮಗೆ ಅಧಿಕಾರ ಕೊಟ್ಟಿರುವಂಥದ್ದು. ವಿ ದ ಪೀಪಲ್ ಆಫ್ ಇಂಡಿಯಾ ಅನ್ನೋದು ವಿ ದ ಪೀಪಲ್ ಆಫ್ ಅಮೇರಿಕಾ ಎನ್ನುವುದರಿಂದ ಎರವಲು ಪಡೆದಿರುವಂಥದ್ದು. ಇದು ಪೀಠಿಕೆಯು ಅಮೇರಿಕ ಸಂವಿಧಾನದಿಂದ ಎರವಲು ಪಡೆದಿರುವುದಾಗಿರುತ್ತದೆ. ಭಾರತೀಯ ಸಂವಿಧಾನ ರಚಿಸಲು ಪರಮಾಧಿಕಾರ ಕೊಟ್ಟವರು ಯಾರು ಅಂದರೆ ಭಾರತೀಯ ಜನರಾಗಿರುತ್ತಾರೆ. ಸ್ನೇಹಿತರೆ, ಮುಂದಿಂದು ಭಾರತೀಯ ರಾಜ್ಯದ ಸ್ವರೂಪ ಅಂತಂದರೆ ಇಲ್ಲಿ ನೀವು ನೋಡಿದ ಹಾಗೆ ಸಾವರೇನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕ್ ಸ್ಟೇಟ್ ಆಗಿರುತ್ತೆ. ಇದು ಭಾರತೀಯ ರಾಜ್ಯದ ಸ್ವರೂಪ ಆಗಿರುತ್ತೆ. ಒಂದೊಂದಾಗಿ ನಾವು ನೋಡೋಣ. ಸ್ನೇಹಿತರೆ, ಒಂದೊಂದಂದರೆ ಸಾವರೇನ್ ಅಂದರೆ ಸಾರ್ವಭೌಮ ಆಗಿರುತ್ತೆ. ಸ್ನೇಹಿತರೆ, ಸಾರ್ವಭೌಮ ಅಂದರೆ ಭಾರತಕ್ಕೆ ತನ್ನದೇ ಆದ ಸ್ವತಂತ್ರ ಅಧಿಕಾರವನ್ನು ಹೊಂದಿದೆ. ಅಂದರೆ ಸ್ವಾಯತ್ತೆ ಅಂದರೆ ಅಟೋನೋಮಸ್, ಅಂದರೆ ಬೇರೆ ರಾಷ್ಟ್ರಗಳ ಅಧೀನ ಅಲ್ಲ, ಒಂದು ಸ್ವತಂತ್ರ, ಅಂದರೆ ಯಾವುದೇ ಬಾಹ್ಯ ಶಕ್ತಿಯ ಪ್ರಾಬಲ್ಯದಲ್ಲಿ ನಾವು ಇಲ್ಲ ಅನ್ನೋದು ಹೇಳುತ್ತೆ. 1947ರ ಮುಂಚೆ ನಾವು ಬ್ರಿಟಿಷರ ಅಧೀನದಲ್ಲಿ ಇದ್ದಿರುತ್ತೀವಿ. ಆವಾಗ ನಾವು ಸಾರ್ವಭೌಮ ಆಗಿರೋದಿಲ್ಲ. ಜನವರಿ 26, 1956ರಂದು ನಮಗೆ ಸಂವಿಧಾನ ಅಂಗೀಕಾರ ಆದ ಬೆಳಕು ಹಿಡಿದು ನಾವು ಸಾರ್ವಭೌಮರಾಗಿರುತ್ತೆ. ಸ್ನೇಹಿತರೆ, ಇದು ನಮ್ಮ ರಾಜ್ಯದ ಸ್ಥಿತಿ ಹೇಳುತ್ತೆ. ಸ್ನೇಹಿತರೆ, ಮುಂದುವರೆದು ಸಮಾಜವಾದಿ. ಇದು ಮಿಶ್ರ ಆರ್ಥಿಕತೆಯ ಮೇಲೆ ನಂಬಿಕೆಯನ್ನು ಹೊಂದಿರುತ್ತದೆ. ಸ್ನೇಹಿತರೆ, ಸಮಾಜದಲ್ಲಿರುವಂಥ ಎಲ್ಲ ಜನರಿಗೆ ಹಕ್ಕು ಬಾಧ್ಯತೆಗಳು ನೀಡುವುದು
ಮೂಲಭೂತ ಕರ್ತವ್ಯ ಯಾವುದಾಗಿರ್ತದೆ ಅಂದರೆ ಸರ್ಕಾರದಾಗಿರ್ತದೆ ಅಂತ ಹೇಳುತ್ತದೆ ಸಮಾಜವಾದಿ. ಸೊ ಇಲ್ಲಿ ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳು ಅಕ್ಕಪಕ್ಕದಲ್ಲಿ ಸಹಬಾಳ್ವೆ ನಡೆಸಿರ್ತಾರೆ ಸ್ನೇಹಿತರೆ. ಸಮಾಜವಾದಿ ಅಂದರೆ ಇದು ಆಗಿರ್ತದೆ ಸ್ನೇಹಿತರೆ. ಇನ್ನು ಜಾತ್ಯತೀತ ಅಂತಂದರೆ ಭಾರತ ಎಲ್ಲ ಧರ್ಮಗಳು ರಾಜ್ಯದಿಂದ ಸಮಾನ ಗೌರವ, ರಕ್ಷಣೆ, ಬೆಂಬಲವನ್ನು ಪಡೆಯುತ್ತವೆ ಸ್ನೇಹಿತರೆ. ಪ್ರತಿಯೊಬ್ಬ ಪ್ರಜೆಯು ತನ್ನ ಧರ್ಮವನ್ನು ಅನುಸರಿಸಲು ಸಂವಿಧಾನದಂತೆ ಅವಕಾಶವಿದೆ. ನಮ್ಮ ರಾಷ್ಟ್ರದಲ್ಲಿ ಸರ್ಕಾರವು ಯಾವುದೇ ಮತ ಧರ್ಮವನ್ನು ಬೆಂಬಲಿಸುವುದಿಲ್ಲ, ಯಾವುದೇ ಮತ ಧರ್ಮದ ವಿರುದ್ಧ ತಾರತಮ್ಯ ಮಾಡುವುದಿಲ್ಲ. ಧಾರ್ಮಿಕ ಮತ್ತು ಪೂಜಾ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ. ಯಾವ ಮತಧರ್ಮವನ್ನಾದರೂ ಆಚರಿಸುವ ಭಾರತೀಯರನ್ನು ನಮ್ಮ ದೇಶದ ಅತ್ಯುನ್ನತ ಅಧಿಕಾರ ಸ್ಥಾನವಾದ ರಾಷ್ಟ್ರಪತಿಯ ಸ್ಥಾನವನ್ನು ಅಲಂಕರಿಸಬಹುದು. ಇದೇ ಜಾತ್ಯತೀತೆಯ ಅರ್ಥ, ಅಂದರೆ ಧರ್ಮ ನಿರಪೇಕ್ಷತೆ. ಸೊ ಈ ಶಬ್ದವು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. 1976 42ನೇ ತಿದ್ದುಪಡಿಯ ಮೂಲಕ ಜಾತ್ಯತೀತೆ ಎಂಬ ಪದವನ್ನು ಪ್ರಸ್ತಾವನೆಯಲ್ಲಿ ಸೇರಿಸಲಾಗಿದೆ. ಆದ್ದರಿಂದ ಜಾತ್ಯತೀತೆಯು ನಮ್ಮ ರಾಷ್ಟ್ರೀಯ ಗುರಿಯಾಗಿದೆ ಸ್ನೇಹಿತರೆ. ಸೊ ಮುಂದುವರೆದು ಪ್ರಜಾಪ್ರಭುತ್ವ ಅಂದರೆ ಭಾರತದಲ್ಲಿರುವಂಥ ರಾಜಕೀಯ ಹುದ್ದೆಗಳು, ಅಂದರೆ ಒಂದು MLA, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಹಿಡಿದು ರಾಷ್ಟ್ರಪತಿವರೆಗೂ ರಾಜಕೀಯ ಹುದ್ದೆಗಳು ಜನರಿಂದಲೇ ಅಧಿಕಾರಕ್ಕೆ, ಅಂದರೆ ಜನರಿಂದಲೇ ಆಯ್ಕೆಯಾಗಿರುವಂಥದ್ದು, ಜನರಿಂದಲೇ ತಾವು ಚುನಾಯಿತರಾಗಿರುವಂಥದ್ದು ಹೇಳುತ್ತೆ ಸ್ನೇಹಿತರೆ. ಅಂದರೆ ಭಾರತ ಸಂವಿಧಾನವು ಸ್ಥಾಪಿತವಾದ ಸಂವಿಧಾನವನ್ನು ಹೊಂದಿದೆ ಎಂದು ಸೂಚಿಸುತ್ತದೆ. ಅದು ಚುನಾವಣೆಯಲ್ಲಿ ವ್ಯಕ್ತಪಡಿಸಿದ ಜನರ ಇಚ್ಛೆಯಿಂದ ಮತ ತನ್ನ ಅಧಿಕಾರವನ್ನು ಪಡೆದಿರುತ್ತದೆ. ಅಂದರೆ 326ನೇ ವಿಧಿ, ಅಂದರೆ ವಯಸ್ಕ ಮತದಾನ ಪದ್ಧತಿಯ ಮೂಲಕ ನಾವು ಪ್ರಜಾಪ್ರತಿನಿಧಿಗಳನ್ನು ಆಯ್ಕೆ ಮಾಡುತ್ತೇವೆ. ಭಾರತವು ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಈ ಸಂವಿಧಾನವು ಪ್ರಜಾಪ್ರಭುತ್ವ ಸರ್ಕಾರದ ವ್ಯವಸ್ಥೆಯನ್ನು ಹೊಂದಿದೆ. ಈ ವ್ಯವಸ್ಥೆಯಲ್ಲಿ ಜನರೇ ತಮಗೆ ಸೂಕ್ತವಾದ ಸರ್ಕಾರವನ್ನು ಚುನಾವಣೆಗಳ ಮೂಲಕ ಆಯ್ಕೆ ಮಾಡುತ್ತಾರೆ. ಹೀಗಾಗಿ ನಮ್ಮಲ್ಲಿ ವಯಸ್ಕರ ಮತದಾನ ಪದ್ಧತಿಯಂತೆ ಚುನಾವಣೆಗಳು ನಡೆಯುತ್ತವೆ. ಕಾಲಕಾಲಕ್ಕೆ ಚುನಾವಣೆಗಳು ನಡೆಸಲು ಚುನಾವಣಾ ಆಯೋಗವನ್ನು ನೇಮಿಸಿದೆ. ಇದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಸ್ನೇಹಿತರೆ. ಇದು ಪ್ರಜಾಪ್ರಭುತ್ವ ಆಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದು ಗಣರಾಜ್ಯ ಅಂದರೆ ಸಾಮಾನ್ಯವಾಗಿ ರಾಜ್ಯಗಳ ಸಮೂಹ ಎಂದು ತಪ್ಪು ಕಲ್ಪಿಸಲಾಗುತ್ತದೆ. ಅದು ಹಾಗಲ್ಲ ಸ್ನೇಹಿತರೆ. ರಾಜ್ಯದ ಮುಖ್ಯಸ್ಥರನ್ನು ಜನರಿಂದ ಆಯ್ಕೆ ಮಾಡಲಾಗುತ್ತದೆ ಎಂಬುದನ್ನು ಸೂಚಿಸುವುದೇ ಗಣರಾಜ್ಯ ಪದದ ಅರ್ಥ ಆಗಿರುತ್ತದೆ. ನಮ್ಮ ದೇಶದ ರಾಷ್ಟ್ರಪತಿಯವರು ಜನಗಳಿಂದ ಆಯ್ಕೆಯಾಗಿರುತ್ತಾರೆ, ಅಂದರೆ ಪರೋಕ್ಷ ಮತದಾನ ಮುಖಾಂತರ. ಭಾರತ ರಾಷ್ಟ್ರಪತಿಗಳು ಚುನಾಯಿತ ಮುಖ್ಯಸ್ಥರಾಗಿರ್ತಾರೆ. ಸೊ ಇಲ್ಲಿ ನೋಡಿ, ರಾಮನಾಥ್ ಕೋವಿಂದ್ ಅವರಿದ್ದಾರೆ, ಮೀರಾ ಕುಮಾರ್ ಇದ್ದಾರೆ. ಇವರು ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿಯೇ ರಾಷ್ಟ್ರಪತಿ ಆಗಿರುವಂಥದ್ದು. ಸೊ ಗಣರಾಜ್ಯ ಅಂದರೆ ಇದು ಅರ್ಥ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯಕ್ಕೆ ವ್ಯತ್ಯಾಸ ನೋಡಿ. ಯಾರು ಚುನಾಯಿಸುತ್ತಾರೆ ಅಂದರೆ ಜನಗಳನ್ನೇ ಚುನಾಯಿಸುವಂಥದ್ದು, ಜನಗಳಿಂದ ಆಯ್ಕೆ ಇರುವಂಥದ್ದು ಪ್ರಜಾಪ್ರಭುತ್ವ ಆಗಿರುತ್ತದೆ. ಆ ರಾಜ್ಯದ ಮುಖ್ಯಸ್ಥರು ಚುನಾವಣೆಗಳಿಂದ ಆಯ್ಕೆಯಾಗಿರೋದನ್ನು ಗಣರಾಜ್ಯ ಸೂಚಿಸುತ್ತದೆ. ಆದರೆ ಇಂಗ್ಲೆಂಡಲ್ಲಿ ಅದು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ, ಆದರೆ ಗಣರಾಜ್ಯ ಅಲ್ಲ. ಏಕೆಂದರೆ ಆ ರಾಜ್ಯದ ಮುಖ್ಯಸ್ಥೆ ಅಂದರೆ ರಾಣಿಯವರು ವಂಶ ಪಾರಂಪರ್ಯವಾಗಿ ಆಯ್ಕೆಯಾಗಿರುತ್ತಾರೆ ಸ್ನೇಹಿತರೆ. ಅದು ಗಣರಾಜ್ಯವಲ್ಲ. ಸೊ ಮುಂದುವರೆದು ಭಾರತೀಯ ಮುಖ್ಯಸ್ಥರಾಗಿರುತ್ತಿರುವಂಥ ರಾಷ್ಟ್ರಪತಿಯವರು ಎಲೆಕ್ಷನಲ್ಲಿ ಮೆಂಬರ್ ಆಫ್ ಲೋಕಸಭಾ ಅಂದರೆ ಲೋಕಸಭೆ ಸದಸ್ಯರು, ರಾಜ್ಯಸಭೆಯ ಸದಸ್ಯರು ಮತದಾನ ಮಾಡುತ್ತಾರೆ. ಹಾಗಾಗಿ ಮತ್ತು 28 ರಾಜ್ಯಗಳ ಅಲ್ಲಿ ವಿಧಾನಸಭೆಗಳ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳು ಮತ ಹಾಕಿರ್ತಾರೆ. ಮತ್ತು ದೆಹಲಿ, ಪುದುಚೇರಿ, ಜಮ್ಮು ಆ್ಯಂಡ್ ಕಾಶ್ಮೀರ ಇದು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾದಂಥ ವಿಧಾನಸಭೆ ಸದಸ್ಯರು ವೋಟ್ ಮಾಡುತ್ತಾರೆ ಸ್ನೇಹಿತರೆ. ಇದು ನೋಡ್ಬೋದು. ಸೊ ಇಲ್ಲಿ ನೋಡಿ, ಅಲ್ಲಿ ಏನಾಗಿರುತ್ತೆ ಅಂತಂದರೆ ಗ್ರೀನ್ MP ಗಳಿಗಿರುತ್ತೆ, ಪಿಂಕ್ MLAಗಳಿಗಿರುತ್ತೆ ಬಣ್ಣ, ಅಂದರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ. ಸೊ ಮುಂದುವರೆದು ಈ ಸಂವಿಧಾನದ ನಾವು ಬಿಡಿಯಾಗಿ ಅಧ್ಯಯನ ಮಾಡುವಾಗ 3ನೇ ಪಾಯಿಂಟ್ ಬಂದು ಉದ್ದೇಶಗಳ ಹೇಳಿಕೆ ಬರ್ತದೆ ಸ್ನೇಹಿತರೆ. ಉದ್ದೇಶಗಳ ಹೇಳಿಕೆ ಅಂದರೆ ನಮ್ಮದು ಅಬ್ಜೆಕ್ಟಿವ್ ರೆವಲ್ಯೂಷನ್ ಅಂತಂದ್ರೆ. ಸೊ ಇಲ್ಲಿ ನಾವು ಸೋಷಿಯಲ್ ಜಸ್ಟಿಸನ್ನು ನಾವು ಸಂವಿಧಾನದ ಪೀಠಿಕೆಯಲ್ಲಿ ಕಾಣಬಹುದು. ಅಂದರೆ ಸಾಮಾಜಿಕ ನ್ಯಾಯ, ಅಂದರೆ ತಾರತಮ್ಯವಿಲ್ಲದಂಥ ನ್ಯಾಯ, ಸಮಾಜವನ್ನು ನೋಡುವಂಥದ್ದು. ಆರ್ಥಿಕ ನ್ಯಾಯ ಅಂದರೆ ಬಡವ ಶ್ರೀಮಂತ ಎನ್ನದೇ ಸಮಾನವಾಗಿ ನೋಡುವಂಥ ನ್ಯಾಯ. ಸೊ ಪಾಲಿಟಿಕಲ್ ಜಸ್ಟಿಸ್ ಅಂದರೆ ರಾಜಕೀಯ ನ್ಯಾಯ. ಒಬ್ಬ ಭಿಕ್ಷಕನ ಹಿಡಿದು ಒಬ್ಬ ದೊಡ್ಡ ಶ್ರೀಮಂತ ಕೂಡ ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡಬಹುದು, ಪಾಲಿಟಿಕಲ್ ಜಸ್ಟಿಸ್ ಅಂದು. ಸೊ ಇವೆಲ್ಲವೂ ಇದು ಪಾಲಿಟಿಕಲ್, ಎಕನಾಮಿಕ್, ಸೋಷಿಯಲ್ ಇವುಗಳೆಲ್ಲವೂ
ರಷ್ಯನ್ ರೆವಲ್ಯೂಷನ್ನಿಂದ ಎರವಲು ಪಡೆದಿದ್ದಾಗಿರುತ್ತೆ ಸ್ನೇಹಿತರೆ. ಇನ್ನೊಂದು ಉದ್ದೇಶಗಳ ಹೇಳಿಕೆಯಲ್ಲಿ ಫ್ರೆಂಚ್ ರೆವಲ್ಯೂಷನ್ ಅಂದರೆ ಫ್ರೆಂಚ್ ಕ್ರಾಂತಿಯಿಂದ ನಾವು ಲಿಬರ್ಟಿ ಅಂದರೆ ಸ್ವಾತಂತ್ರ್ಯ, ಇಕ್ವಾಲಿಟಿ ಸಮಾನತೆ, ಪ್ಯಾಟರ್ನಿಟಿ ಅಂದರೆ ಸಹೋದರತೆ, ಭಾತೃತ್ವ ಭಾವನೆಯನ್ನು ಎರವಲು ಪಡೆದಿರೋದಾಗಿರುತ್ತೆ ಸ್ನೇಹಿತರೆ. ಇವುಗಳನ್ನು ನಾವೆಲ್ಲ ಎಲ್ಲಿ ನೋಡ್ಬೋದು ಅಂದರೆ ಪೀಠಿಕೆಯಲ್ಲಿ ನೋಡಬಹುದು ಸ್ನೇಹಿತರೆ. ಸೊ ಇನ್ನು 4ನೇದು ಬಂದುಬಿಟ್ಟು ಈ ಪೀಠಿಕೆಯು ಕೊನೆಯದಾಗಿ ಏನಾಗುತ್ತೆ ಅಳವಡಿಸಿಕೊಂಡಿರುವಂಥ ದಿನಾಂಕದ ಬಗ್ಗೆ ಗಮನ ಹರಿಸುತ್ತೆ. ಅಂದರೆ 1949 ನವೆಂಬರ್ 26 ಅಳವಡಿಸಿಕೊಂಡ ಬಗ್ಗೆ ಉಲ್ಲೇಖಿಸಲಾಗುತ್ತೆ ಸ್ನೇಹಿತರೆ. ಸೊ ಇದು ನಮ್ಮ ಮಾನ್ಯ ಪ್ರಧಾನಮಂತ್ರಿ ಆಗಿರುತ್ತಿರುವಂಥ ನರೇಂದ್ರ ಮೋದಿಯವರು 2014ರಲ್ಲಿ ನವೆಂಬರ್ 26 ಸಂವಿಧಾನ ದಿನವೆಂದು ಆಚರಿಸಲು ಕರೆ ಕೊಟ್ಟರು. ಅಲ್ಲಿಂದ ನವೆಂಬರ್ 26 ಪ್ರತಿ ವರ್ಷ ಸಂವಿಧಾನ ದಿನವೆಂದೇ ಆಚರಿಸಲಾಗುತ್ತೆ ಸ್ನೇಹಿತರೆ. ಸೊ 1950 ಜನವರಿ 26 ಗಣರಾಜ್ಯವಾದರೆ 1949 ನವೆಂಬರ್ 26 ಅಲ್ಲಿ ಅಳವಡಿಸಿಕೊಂಡಿರುವುದರಿಂದ ಇದನ್ನು ಸಂವಿಧಾನ ದಿನ ಎಂದು ಕರೆಯಲು ಸೂಕ್ತವೆನಿಸುತ್ತದೆ ಸ್ನೇಹಿತರೆ. ಇನ್ನು ಮುಂದುವರೆದು ಮುನ್ನುಡಿಯನ್ನು ನಮ್ಮ ಸಂವಿಧಾನದ ಪೀಠಿಕೆಯನ್ನು ತಿದ್ದುಪಡಿ ಮಾಡಬಹುದೇ ಎನ್ನುವಂಥ ಪ್ರಶ್ನೆಯ ಸ್ನೇಹಿತರೆ. ಬೇರುಬಾರಿ ಪ್ರಕರಣದಲ್ಲಿ 1969ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡುತ್ತೆ ಸ್ನೇಹಿತರೆ. ಸೊ ಇದು ಮುನ್ನುಡಿ ಎನ್ನುವುದು ಸಂವಿಧಾನದ ಭಾಗವಲ್ಲ. ಆದ್ದರಿಂದ ಇದು 368 ಸಂವಿಧಾನ ತಿದ್ದುಪಡಿಯ ಆರ್ಟಿಕಲ್ ಅಂದರೆ ವಿಧಿಯ ಮುಖಾಂತರ ಇದು ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಅಂತ ಹೇಳುತ್ತೆ ಸ್ನೇಹಿತರೆ. ಸೊ ಮುಂದುವರೆದು ಕೇಶವಾನಂದ್ ಭಾರತಿ ಪ್ರಕರಣದಲ್ಲಿ 1973ರಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಹಿಂದೆ ಕೊಟ್ಟಿರ್ತಕ್ಕಂಥ ನ್ಯಾಯ ತೀರ್ಪನ್ನು ಬದಿಗೊತ್ತಿ ಈಗ ಹೊಸ ತೀರ್ಪು ಕೊಡುತ್ತೆ ಸ್ನೇಹಿತರೆ. ಮುನ್ನುಡಿ ಸಂವಿಧಾನದ ಒಂದು ಭಾಗ ಮತ್ತು 368ನೇ ವಿಧಿಯ ಪ್ರಕಾರ ಅದನ್ನು ತಿದ್ದುಪಡಿ ಮಾಡಬಹುದು ಅಂತ ಹೇಳುತ್ತೆ ಸ್ನೇಹಿತರೆ. ಮುಂದುವರೆದು ಇದು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಂತ ಬರುತ್ತೆ ಸ್ನೇಹಿತರೆ. ಅಂದರೆ ಸಂವಿಧಾನದ ಮೂಲ ಸಂರಚನೆ. ಮುನ್ನುಡಿಯು ಸಂವಿಧಾನದ ಮೂಲ ಸಂರಚನೆಯನ್ನು ಸೂಚಿಸುತ್ತದೆ ಎಂದು SR ಬೊಮ್ಮಾಯಿ ಪ್ರಕರಣ ಹೇಳುತ್ತೆ. ಈ SR ಬೊಮ್ಮಾಯಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂಥದ್ದು ಗಮನಿಸಬೇಕಾದಂಥ ಪಾಯಿಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ 1995ರ ಕೇಂದ್ರ ಸರ್ಕಾರ ಮತ್ತು LIC ಪ್ರಕರಣದಲ್ಲೂ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಪೀಠಿಕೆ ಸಂವಿಧಾನದ ಅವಿಭಾಜ್ಯ ಅಂಗವಾಗಿದೆ ಎಂದೇ ಐತಿಹಾಸಿಕ ತೀರ್ಪು ಕೊಡುತ್ತೆ ಸ್ನೇಹಿತರೆ. ಅಂದರೆ ಭಾರತ ನ್ಯಾಯಾಲಯದಲ್ಲಿ ನೇರವಾಗಿ ಜಾರಿಗೊಳಿಸಲಾಗುವುದಿಲ್ಲ. ಅಂದರೆ ಇದು ನಾನ್ ಜಸ್ಟಿಸಬಲ್ ಆಗಿರುತ್ತೆ ಸ್ನೇಹಿತರೆ. ಇದು ಸಂವಿಧಾನದ ಅವಿಭಾಜ್ಯ ಅಂಗ, ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುತ್ತೆ ಸ್ನೇಹಿತರೆ. ಇದು ಮುಂದುವರೆದು 1976ರಲ್ಲಿ ಅಂದಿನ ಪ್ರಧಾನಮಂತ್ರಿ ಆಗಿರುತ್ತಿರುವಂಥ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ ಸ್ನೇಹಿತರೆ. ಸಂವಿಧಾನವನ್ನು ತಿದ್ದುಪಡಿ ಮಾಡುವುದರ ಮುಖಾಂತರ 3 ಪದಗಳನ್ನು ಸೋಷಿಯಲಿಸ್ಟ್ ಸೆಕ್ಯುಲರ್ ಎಂಬ ಪದಗಳನ್ನು ಮತ್ತು ಇಂಟಿಗ್ರಿಟಿ ಅನ್ನೋ 3 ಪದಗಳನ್ನು ಸೇರಿಸ್ತಾರೆ. ಸೊ ಇಲ್ಲಿವರೆಗೆ ನಾವು ನೋಡುವುದಾದರೆ ಸಂವಿಧಾನದ ಪೀಠಿಕೆಯು ಒಂದೇ ಒಂದು ಬಾರಿ ತಿದ್ದುಪಡಿ ಒಳಗಾಗಿರುವಂಥದ್ದು ಅದು ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ, ಅಂದರೆ ಡ್ಯೂರಿಂಗ್ ದ ಎಮರ್ಜೆನ್ಸಿ ಫೇಸ್. ಸೊ ಇನ್ನು ಇದು ಪೀಠಿಕೆಯು ಶಕ್ತಿಯ ಮೂಲವಲ್ಲ ಅಥವಾ ಮಿತಿಗಳ ಮೂಲವಲ್ಲ ಸ್ನೇಹಿತರೆ. ಅಂದರೆ ನಾವು ಯಾವುದರ ಕೋರ್ಟ್ನೊಳಗೆ ವಾದ ಮಾಡಬೇಕಂದ್ರೆ ನಾವು ಇದು ರೆಫರೆನ್ಸ್ ಆಗಿ ಹೇಳಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮತ್ತು ಇನ್ನೊಂದು ಏನಂದರೆ ಈ ಮಿತಿಗಳ ಮೂಲವಲ್ಲ ಅಂತಂದರೆ ಇಷ್ಟೇ ಇದರೊಳಗೆ ಮಾಡಬೇಕು ಅಂತ ಹೇಳುವಂಥದ್ದು ಅಲ್ಲ. ಇದು ಸಾಂವಿಧಾನಿಕ ಕಾನೂನನ್ನು ಯಾವುದೇ ಕಾನೂನು ಚೌಕಟ್ಟನ್ನು ಸಹ ಒದಗಿಸಲಾಗಿರಲ್ಲ ಸ್ನೇಹಿತರೆ. ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನಂತಂದರೆ ಇವಾಗ ನೀವು ಪಾರ್ಟ್ 3 ಬರುತ್ತೆ, ಫಂಡಮೆಂಟಲ್ ರೈಟ್ಸ್ ಅಂತ ಬರುತ್ತೆ. ಪಾರ್ಟ್ 4 ಬರುತ್ತೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಬರುತ್ತೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಬರುತ್ತೆ. ಸೊ ಈ ಪಾರ್ಟ್ಗಳಿರುವಂಥ ಕಾನೂನಿನ ರಕ್ಷತೆ ಸಂವಿಧಾನದ ಪೀಠಿಕೆ ಇಲ್ಲ. ಅಂದರೆ ಲೀಗಲ್ ಎಫೆಕ್ಟ್ ಅಷ್ಟು ಇಲ್ಲ. ಇದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅಂದರೆ ಇಂಡಿವಿಜುವಲ್ ಆಗಿ ಅವುಗಳ ಥರ ಇದು ಲೀಗಲ್ ಎಫೆಕ್ಟ್ ಹೊಂದಿರುವುದಿಲ್ಲ ಪೀಠಿಕೆಯು. ಸೊ ಮುಂದುವರೆದು ಹಿಂದಿನ ಪರೀಕ್ಷೆಯಲ್ಲಿ ಈ ನಮ್ಮ ಪೀಠಿಕೆಯ ಕುರಿತು ಕೆಲವು ಪ್ರಶ್ನೆಗಳು ಬಂದಿರುತ್ತವೆ, ಅವುಗಳನ್ನು ನೋಡೋಣ ಸ್ನೇಹಿತರೆ. ಸೊ ನೋಡಿ, ಇವಾಗ ಆರ್ಥಿಕ ನ್ಯಾಯ ಸಂವಿಧಾನದ ಉದ್ದೇಶಗಳು ಇಲ್ಲಿ ಒದಗಿಸಲಾದ ಭಾರತೀಯರಲ್ಲಿ ಒಂದಾಗಿದೆ. ಆರ್ಥಿಕ ನ್ಯಾಯ ಸಂವಿಧಾನದ ಯಾವುದರಲ್ಲಿ ನಾವು ಕಾಣಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಆರ್ಥಿಕ ನ್ಯಾಯ ಅಂತಂದರೆ ಎಕನಾಮಿಕಲ್ ಜಸ್ಟಿಸ್, ಅಂದರೆ ನಿಮಗೆ ಮುನ್ನುಡಿ ಬರಲೇಬೇಕು. ಸೊ ಇದು ರಾಂಗ್ ಆಗುತ್ತೆ ಸ್ನೇಹಿತರೆ. ಇನ್ನು ಬಂದ್ಬಿಟ್ಟು ಈ ರಾಜ್ಯ ನಿರ್ದೇಶಕ ತತ್ವಗಳು ಏನವಲ್ಲ ಸ್ನೇಹಿತರೆ, ಅವು ಆರ್ಥಿಕ ನ್ಯಾಯದ ಬಗ್ಗೆ ಹೇಳುವಂಥದ್ದು. ಸೊ ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ನಿಮಗೆ B ಆಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದು
ಈ ಕೆಳಗಿನ ಕಾರಣಗಳಿಂದ ಮುನ್ನುಡಿಯು ಮುಖ್ಯವಾಗಿದೆ. ಮುನ್ನುಡಿಯಲ್ಲಿ ಸಂವಿಧಾನದ ಸಾರವಿದೆ. ಎಸ್. ಅದರ ಮೌಲ್ಯಗಳು, ಗುರಿಗಳು. ಇದು ಸರಿಯಾದ ಅಂದರೆ ಕಾರಣಗಳಿಂದ ಹೌದು. ಇದು ಸಂವಿಧಾನದ ಮೂಲ ಲಕ್ಷಣಗಳನ್ನು ಹೊಂದಿದೆ. ಎಸ್. ಸಂವಿಧಾನದಲ್ಲಿ ಯಾವುದೇ ಸ್ಪಷ್ಟತೆಯ ಕೊರತೆ ಇದ್ದರೆ ನ್ಯಾಯಾಂಗವು ಅದರ ಸಂಬಂಧಿತ ದೃಷ್ಟಿಕೋನದ ವ್ಯಾಖ್ಯಾನದ ಮುನ್ನುಡಿಯಲ್ಲಿ ತಿರುಗುತ್ತದೆ. ಅಂದರೆ ಸುಪ್ರೀಂ ಕೋರ್ಟ್ ಸಂವಿಧಾನವನ್ನು ಅರ್ಥೈಸುವ ಸಂದರ್ಭದಲ್ಲಿ ಆ ಸಂವಿಧಾನದ ಒಳಗೆ ಎಲ್ಲಿ ನಮ್ಗೆ ಇಂಪಾರ್ಟೆಂಟ್ ಯಾವುದೇ ಪಾಯಿಂಟ್ಗಳು ಸಿಗಲಿಲ್ಲ ಅಂದರೆ ಅದು ಸಂವಿಧಾನದ ಪೀಠಿಕೆಯನ್ನು ನೋಡಿ ತೀರ್ಪು ಕೊಡಬಹುದಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಈಗ ಜಮ್ಮು ಕಾಶ್ಮೀರ ಮತ್ತು ಈ ರೀಆರ್ಗನೈಸೇಷನ್ ಸ್ಟೇಟ್ ಆಗೋ ಮಟ್ಟಿಗೆ, ಆಮೇಲೆ NRC CA ಆಗೋ ಮಟ್ಟಿಗೆ ವಿರೋಧ ಪಕ್ಷದ ನಾಯಕರುಗಳೆಲ್ಲರೂ ಸಂವಿಧಾನದ ಪೀಠಿಕೆಯನ್ನು ಓದಿರುವುದು ಇದೇ ಕಾರಣಕ್ಕಾಗಿ ನೆನಪಿರಬೇಕಾದಂಥ ಸ್ನೇಹಿತರೆ. ಇದು ಸಂವಿಧಾನದ ಸೂಕ್ಷ್ಮ ರೂಪವಾಗಿದೆ. ಎಸ್. ಅಂದರೆ ಇದು ಕೀ ಪಾಯಿಂಟ್ ಆಗಿರುವಂಥದ್ದು ಸಂವಿಧಾನದ್ದು. ಸೊ ಇವು ಆನ್ಸರ್ ಬಂದುಬಿಟ್ಟು ಮೇಲಿನ ಎಲ್ಲವೂ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಕೆಳಗಿನ ಕಾರಣಗಳಿಂದ ಮುನ್ನುಡಿಯು ಮುಖ್ಯವಾಗಿದೆ ಅಂತಂದರೆ ಇಲ್ಲಿ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವು 2 ಸ್ಟೇಟ್ಮೆಂಟ್ಗಳು ಯಾವುವು ಸರಿ ಇದ್ದೇವೆ ಅಂತಂತಂದರೆ ನಿಜ ಯಾವುದು ಅಂತ ಕೇಳುವಂಥ ಸ್ನೇಹಿತರೆ. ಬೇರುಬಾರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮುನ್ನುಡಿ ಸಂವಿಧಾನದ ಒಂದು ಭಾಗವಾಗಿದೆ ಎಂದು ತೀರ್ಪು ಕೊಟ್ಟಿದ್ದಿಲ್ಲ, ಭಾಗವಾಗಿದೆ ಎಂದು ತೀರ್ಪು ಕೊಟ್ಟಿದೆ. ಸೊ ಹಾಗಾಗಿ ಹಿಂಗಿದೆ ಇದು ಸ್ಟೇಟ್ಮೆಂಟ್ ರಾಂಗ್. ಅಂದರೆ ಆ ಬೇರುಬಾರಿ ಪ್ರಕರಣದಲ್ಲಿ ಭಾಗವಾಗಿಲ್ಲ ಅಂತ ತೀರ್ಪು ಕೊಟ್ಟಿರುತ್ತೆ. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ನಿರ್ಧಾರವನ್ನು ಹಿಮ್ಮೆಟ್ಟಿಸಿ ಮತ್ತು ಮುನ್ನುಡಿ ಸಂವಿಧಾನದ ಒಂದು ಭಾಗವಲ್ಲ ಎಂದು ತೀರ್ಪು ನೀಡಿತ್ತು. ಸೊ ಇದು ಭಾಗವಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಆ್ಯಕ್ಚುಲಿ ಹೇಳಿದ್ದು ಕೇಶವಾನಂದ ಭಾರತಿಯಲ್ಲಿ ಇದು ಹೌದು, ಇದು ಭಾಗ ಅಂತ ಹೇಳುತ್ತೆ. ಹಾಗಾಗಿ ಈ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ಯಾವುದು ನಿಜ ಅಂತ ಕೇಳಿದ್ದಾರೆ, 1 ಅಥವಾ 2 ಅಲ್ಲ. ಸೊ ಇಲ್ಲಿವರೆಗೆ ಭಾರತ ಸಂವಿಧಾನದ ಮುನ್ನುಡಿಯನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತಂದರೆ, ನಾನು ಆಗ ತಾನೇ ಹೇಳಿರುವ ಹಾಗೆ ಶ್ರೀಮತಿ ಇಂದಿರಾ ಗಾಂಧಿ ಕಾಲದಲ್ಲಿ ಎಮರ್ಜೆನ್ಸಿ ಪೀರಿಯಡ್ದಲ್ಲಿ ಒಂದೇ ಒಂದು ಸಲ ಮಾಡಿರುವಂಥದ್ದಾಗಿರುತ್ತೆ ಸ್ನೇಹಿತರೆ. ಸೊ ಮುಂದುವರೆದು ಭಾರತ ಸಂವಿಧಾನದ ಮುನ್ನುಡಿಯ ಭಾಷೆ ಮತ್ತು ಆದರ್ಶಗಳು ಈ ಕೆಳಗಿನ ಯಾವ ಸಂವಿಧಾನದಿಂದ ಪ್ರಭಾವಿತಲಾಗಿದೆ ಅಂದರೆ, ಸಂವಿಧಾನದ ಪೀಠಿಕೆಯ ಭಾಷೆ ಅಮೇರಿಕದಾಗಿರುತ್ತದೆ, ಅದರದ್ದು ಆದರ್ಶಗಳು ಫ್ರಾನ್ಸ್ ಮತ್ತು ರಷ್ಯಾ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಆಸ್ಟ್ರೇಲಿಯಾ ಕೊಟ್ಟಿದೆ. ಸೊ ಹಾಗಾಗಿ ರಾಂಗ್ ಆನ್ಸರ್ ಆಗಿರುತ್ತೆ. ಇದು ಕೇವಲ 1 ಮತ್ತು 2 ಆಗಿರುತ್ತೆ ಸ್ನೇಹಿತರೆ. ಸೊ ಮುಂದುವರೆದು ಈ ಕೆಳಗಿನಗಳಲ್ಲಿ ತಪ್ಪಾದ ವಾಕ್ಯವನ್ನು ಆರಿಸಿ ಅಂತ ಕೇಳಿದ್ದಾರೆ. ನೆಹರು ಅವರು ಅಂಗೀಕರಿಸಿದ ವಸ್ತುನಿಷ್ಠ ನಿರ್ಣಯವೇ ನಮ್ಮ ಸಂವಿಧಾನದ ಮುನ್ನಡೆಯಾಗಿದೆ. ಎಸ್, ಕರೆಕ್ಟ್. ಭಾರತೀಯ ಸಂವಿಧಾನದ ಮುನ್ನುಡಿಯನ್ನು 1976ರಲ್ಲಿ ಒಮ್ಮೆ ಮಾತ್ರ ತಿದ್ದುಪಡಿ. ಎಸ್, ಕರೆಕ್ಟ್. ಸಾರ್ವಭೌಮತ್ವ ಅಂತಿಮವಾಗಿ ಭಾರತೀಯ ಜನರಲ್ಲಿದೆ ಎಂದು ನಮ್ಮ ಮುನ್ನುಡಿ ಸಾಬೀತು. ಎಸ್, ಇದು ಪವರ್ ಆಫ್ ಸೋರ್ಸ್ ಹೇಳೋದೇ ಇದೇ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ 3 ಆಗಿರುತ್ತೆ. ಮುನ್ನುಡಿಯನ್ನು ನ್ಯಾಯಾಲಯದಲ್ಲಿ ಜಾರಿಗೊಳಿಸಬಹುದು. ರಾಂಗ್ ಅಂದರೆ ನಾನ್ ಜಸ್ಟಿಸಬಲ್ ಇರುವಂಥದ್ದು, ಇದು ನ್ಯಾಯೋಚಿತ ಅಲ್ಲ ಸ್ನೇಹಿತರೆ. ಸೊ ಮುಂದುವರೆದು ನಂಬಿಕೆ ಮತ್ತು ಆರಾಧನೆಯ ಸ್ವಾತಂತ್ರ್ಯವನ್ನು ಭಾರತೀಯ ಸಂವಿಧಾನದ ಉದ್ದೇಶಗಳಲ್ಲಿ ಒಂದಾಗಿ ನೀಡಲಾಗಿದೆ. ಎಲ್ಲೆಲ್ಲಿ ನೋಡ್ಬೋದು ಅಂತಂದರೆ, ನಾವು ಇದು ಲಿಬರ್ಟಿ ಆಫ್ ಫೇತ್ ಆ್ಯಂಡ್ ಎಕ್ಸ್ಪ್ರೆಷನ್, ಬಿಲೀಫ್ ಆ್ಯಂಡ್ ವರ್ಷಿಪ್ ಅಂತ ಇದೆಯಲ್ಲ ಸ್ನೇಹಿತರೆ, ಅಲ್ಲಿ ನಾವು ಮುನ್ನುಡಿ ಒಳಗೆ ನೋಡ್ಬೋದು. ಹಾಗಾಗಿ ಮತ್ತು ಮೂಲಭೂತ ಹಕ್ಕುಗಳು ನೋಡಬಹುದು. ಸೊ ಹಾಗಾಗಿ ಆನ್ಸರ್ ಬಂದುಬಿಟ್ಟು A and 2 ಆಗಿರುತ್ತೆ ಸ್ನೇಹಿತರೆ. A and B ಆಗಿರುತ್ತೆ. ಮುನ್ನುಡಿಯ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದೆ. ಸಂವಿಧಾನದ ಮೂಲ ರಚನೆಯು ಭಾಗವಾಗಿರುವುದರಿಂದ, ಅಂದರೆ ಮುನ್ನುಡಿ ಸಂವಿಧಾನದ ಮೂಲ ರಚನೆ ಭಾಗವಾಗಿದ್ದರಿಂದ ಪೂರ್ವಭಾವಿ ತಿದ್ದುಪಡಿಯನ್ನು ಮಾಡಲಾಗುವುದಿಲ್ಲ. ಸೊ ಇದು ರಾಂಗ್ ಆಗಿರುತ್ತೆ ಸ್ನೇಹಿತರೆ. ಇದು ತಿದ್ದುಪಡಿ ಮಾಡಬಹುದು. ಪ್ರಿಯಾಂಬಲ್ ಸಂವಿಧಾನದ ಒಂದು ಭಾಗವಾಗಿದೆ. ಎಸ್ ಆಗಿದೆ. ಸಂವಿಧಾನದ ಕರಡು ಸಿದ್ಧಪಡಿಸಿದ ನಂತರ ಪ್ರಿಯಾಂಬಲನ್ನು ರೂಪಿಸಲಾಗಿದೆ. ಎಸ್, ಅಂದರೆ ಕೊನೆಯದಾಗಿ ಸಂವಿಧಾನಕ್ಕೆ ಸೇರಿರುತ್ತಿರುವಂಥ ಪಾಠ ಆಗಿರುತ್ತೆ. ಪ್ರಿಯಾಂಬಲ್ ಸಂವಿಧಾನ ರಚಿಸುವವರ ಮನಸ್ಸನ್ನು ಪ್ರತಿಬಿಂಬಿಸುತ್ತದೆ. ಹೌದು, ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿರುವಂಥದ್ದು. ಇದು ಸಂವಿಧಾನದ ಆತ್ಮ ಮತ್ತು ಹೃದಯ ಆಗಿರುತ್ತೆ ಸ್ನೇಹಿತರೆ. ಮುಂದುವರೆದು 2020 IAS ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಪ್ರಿಯಾಂಬಲ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದು ಏನಂದರೆ ಭಾರತೀಯ ಸಂವಿಧಾನದ ಪೀಠಿಕೆಯು ಪಾರ್ಟ್ ಆಫ್ ದಿ, ಇಲ್ಲಿ ನೋಡಿ ಸ್ನೇಹಿತರೆ, ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಎಸ್, ಇದು ನೋಡಿ ನಾಟ್ ಪಾರ್ಟ್ ಅಂದರೆ ಇದು ರಾಂಗ್ ಆಗುತ್ತೆ. ನಾಟ್ ಪಾರ್ಟ್ ಕೊಟ್ಟಿದ್ದೇನೆ. ಇದು ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಎಸ್, ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎಸ್. ಇಲ್ಲಿ ನೋಡಿ ಸ್ನೇಹಿತರೆ, ಆವಾಗ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್ ಅಂದರೆ ಲೀಗಲ್ ಎಫೆಕ್ಟ್ ಇದೆ. ಹ್ಯಾಸ್ ನೋ ಲೀಗಲ್ ಎಫೆಕ್ಟ್ ಐದರ್ ರಾಂಗ್ ಆಗಿದೆ ಆಲ್ರೆಡಿ ಅದು. ಸೊ ಪಾರ್ಟ್ ಆಫ್ ಹ್ಯಾಸ್ ಸೇಮ್ ಲೀಗಲ್ ಎಫೆಕ್ಟ್ ಆ್ಯಸ್ ಮೆನಿ ಅದರ್ ಅಂತ ಪ್ರಶ್ನೆ. ಅಂದರೆ FR ಅಂದರೆ ಫಂಡಮೆಂಟಲ್ ರೈಟ್ಸ್, ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಇವುಗಳ ಥರ ಇದು ಹೊಂದಿರೋದಿಲ್ಲ. ಅಂದರೆ ಸೇಮ್ ಇಲ್ಲ ಸ್ನೇಹಿತರೆ. ಇಂಡಿಪೆಂಡೆಂಟ್ಲಿ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್ ಇಂಡಿಪೆಂಡೆಂಟ್ಲಿ ಆಫ್ ಅದರ್. ಎಸ್, ಇದು ಆಗಿರುತ್ತೆ ಸ್ನೇಹಿತರೆ.
ಇದು ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಬಂದುಬಿಟ್ಟು 2020 IAS ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು. ಸೊ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂದರೆ ವಿಶ್ವ ಮಾನವ ಹಕ್ಕುಗಳು ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಹೊರತುಪಡಿಸಿ ಭಾರತೀಯ ಸಂವಿಧಾನದ ಬೇರೆ ಯಾವ ಜಾಗದಲ್ಲಿ ಕಂಡುಬರುತ್ತವೆ ಸ್ನೇಹಿತರೆ. ಸೊ ಇವಾಗ ನೀವು ಸಮಾನತೆ, ಭಾತೃತ್ವ, ಈ ಇಂಟಿಗ್ರಿಟಿ, ಐಕ್ಯತೆ ಇವು ಇದಿರುತ್ತೆ ಸ್ನೇಹಿತರೆ, ಅಂದರೆ ಪ್ರಿಯಂಬಲ್ದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತಂದರೆ ಕಾನೂನು ಇದು ಏನಂತ ಎಲ್ಲರಿಗೂ ಸಮಾನವಾದ ನ್ಯಾಯ ಅಂದರೆ ಫ್ರೀ ಲೀಗಲ್ ಆ್ಯಡ್ ಸಿಗಬೇಕಾಗಿರುವಂಥದ್ದು. ಅಂದರೆ ವೃದ್ಧರಿಗೆ, ಮಹಿಳೆಯರಿಗೆ, ಅಂಗವಿಕಲರಿಗೆ ಸೊ ಹೆಚ್ಚಿನ ವಿಶೇಷ ಮೀಸಲಾತಿ, ಕಾಳಜಿ ಕೊಡುವಂಥದ್ದು ಅವು ಕೂಡ ಮಾನವ ಹಕ್ಕುಗಳಾಗಿರುತ್ತೆ. ಅಂದರೆ DPSPದೊಳಗೆ ಬರುವಂಥದ್ದು ಸ್ನೇಹಿತರೆ. ಫಂಡಮೆಂಟಲ್ ಡ್ಯೂಟೀಸ್ ಅಂತ ಅದರೊಳಗೆ ಫಂಡಮೆಂಟಲ್ ಡ್ಯೂಟೀಸ್ ಅಂದರೆ ಒಂದು ರಾಜ್ಯಕ್ಕೆ ನಾವು ಮಾಡಿರುತ್ತಿರುವಂಥ ಕರ್ತವ್ಯಗಳು, ಅಲ್ಲಿ ನಮ್ಮದು ಯಾವುದು ಮಾನವ ಹಕ್ಕುಗಳು ಇರೋದಿಲ್ಲ ಸ್ನೇಹಿತರೆ. ಸೊ ಇದು ರಾಂಗ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಬಂದುಬಿಟ್ಟು 1 and 2 ಆಗಿರುತ್ತೆ ಸ್ನೇಹಿತರೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.